ಸ್ವಚ್ಛತಾ ಯೋಧ ಸರ್ದಾರ್ ಇಂದರ್ಜೀತ್ ಸಿಂಗ್ ಸಿದ್ದು, ಪದ್ಮಶ್ರೀ 2026. ಸುಮಾರು 500 ವರ್ಷಗಳ ಹಿಂದೆ ಪರಿಸರ ಸ್ವಚ್ಛವಿಡಲು ಗುರು ನಾನಕ್ ಅವರು ಹೇಳಿದ್ರು, ಗಾಳಿ ನಿಮ್ಮ ಗುರುವಿನ ಹಾಗೆ, ನೀರು ತಂದೆಗಿಂತ ಕಡಿಮೆ ಅಲ್ಲ ಮತ್ತು ಭೂಮಿಯು ತಾಯಿ. ಆದ್ದರಿಂದ ಭೂಮಿಯನ್ನು ಅಶುದ್ಧಗೊಳಿಸುವವನಿಗಿಂತ ಕೆಟ್ಟ ವ್ಯಕ್ತಿ ಯಾರೂ ಇರಲು ಸಾಧ್ಯವಿಲ್ಲ. ಕಸ ಹಾಕುವುದು ನಾಚಿಕೆಗೇಡಿನ ಕೆಲಸ, ಸ್ವಚ್ಛಗೊಳಿಸುವುದು ಹೆಮ್ಮೆಯ ಕೆಲಸ. ಜನರು ಸ್ವಚ್ಛಗೊಳಿಸಲು ನಾಚಿಕೆ ಪಟ್ಕೋತಾರೆ, ಮತ್ತೆ ಕಸ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಇವರು ಪಂಜಾಬ್ ಪೊಲೀಸ್ ಇಲಾಖೆಯ ನಿವೃತ್ತ ಡಿಐಜಿ ಇಂದರ್ಜೀತ್ ಸಿಂಗ್ ಸಿದ್ದು. ಚಂಡೀಗಢದ ಜನರು ಪ್ರತಿದಿನ ತಮ್ಮ ನಗರದ ಬೀದಿಗಳನ್ನು ಸ್ವಚ್ಛಗೊಳಿಸುವುದನ್ನು ನೋಡುತ್ತಾರೆ. 1938 ಜೂನ್ 6ರಂದು ಪಂಜಾಬ್ನ ಸಂಗ್ರೂರ್ನಲ್ಲಿ ಸೇನಾ ಅಧಿಕಾರಿಗಳ ಕುಟುಂಬದಲ್ಲಿ ಜನಿಸಿದ ಇಂದರ್ಜೀತ್ ಸಿಂಗ್ ಸಿದ್ದು ತಮ್ಮ ಪೋಷಕರಿಂದ ಶಿಸ್ತು ಮತ್ತು ದೇಶ ಪ್ರೇಮ ಬಳುವಳಿಯಾಗಿ ಪಡೆದ್ರು. ಇಂದರ್ಜೀತ್ ಸಿಂಗ್ ಸಿದ್ದು ಅವರು ಪ್ರತಿಭಾನ್ವಿತ ವಿದ್ಯಾರ್ಥಿ. 1961ರಲ್ಲಿ ಪಂಜಾಬ್ ಪೊಲೀಸ್ ಇಲಾಖೆಗೆ ಸೇರಿದ್ರು. ಅವರ ಕರ್ತವ್ಯ ನಿಷ್ಠೆ ಮತ್ತು ನಿಸ್ವಾರ್ಥ ಸೇವೆಗೆ ರಾಷ್ಟ್ರಪತಿ ಪೊಲೀಸ್ ಪದಕವನ್ನು ಸಹ ಪಡೆದ್ರು. ಅವರು ಎಲ್ಲಿಗೆ ಹೋದ್ರೂ ಸ್ವಚ್ಛತೆಯ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ಸ್ವ ಇಚ್ಛೆಯಿಂದ ವಹಿಸಿಕೊಳ್ಳುತ್ತಿದ್ರು. ನಾನು ಮದುವೆಗಳಿಗೆ ಹೋದಾಗ ಜನರು ಡಿಸ್ಪೋಸಬಲ್ ಕಪ್ಗಳಲ್ಲಿ ಕುಡಿದು ನಂತರ ಎಸೆಯೋದನ್ನು ನೋಡ್ತಿದ್ದೆ. ಅವ್ರಿಗೆ ಹೇಳ್ತಿದ್ದೆ ಅದನ್ನು ಎತ್ತಿಕೊಂಡು ಕಸದ ಬುಟ್ಟಿಗೆ ಎಸೆಯಿರಿ ಅಂತ, ಇಲ್ಲೇ ಏಕೆ ಇಡ್ತೀರಿ ಅಂತ. ಇದು ಅವರ ಸ್ವಭಾವ. ಅವರು ಮೊದಲಿನಿಂದಲೂ ಹೀಗೇ ಇದ್ದಾರೆ. 1996ರಲ್ಲಿ ನಿವೃತ್ತಿಯ ನಂತರ ಇಂದರ್ಜೀತ್ ಸಿಂಗ್ ಸಿದ್ದು ಚಂಡೀಗಢಕ್ಕೆ ಬಂದ್ರು. ಒಂದು ಕಾಲದಲ್ಲಿ ದೇಶದ ಅತ್ಯಂತ ಯೋಜಿತ ನಗರವೆಂದು ಪರಿಗಣಿಸಲ್ಪಟ್ಟಿದ್ದ ನಗರದಲ್ಲಿ ಸ್ವಚ್ಛತೆಯ ವಿಷಯದಲ್ಲಿ ಭಾರತದ 10 ಪ್ರಮುಖ ನಗರಗಳಲ್ಲಿ ಒಂದನ್ನು ಸೇರಿಸಲಾಗಿಲ್ಲ ಎಂದು ಗಮನಿಸಿದರು. ಇದು ಅವರ ಹೃದಯವನ್ನು ಮುರಿಯಿತು. ಯಾಕೆಂದ್ರೆ ಅವರಿಗೆ ಚಂಡೀಗಢ ಅವರ ಹುಟ್ಟೂರು ಅಲ್ಲ, ಅದು ಅವರ ಮನೆ ಆಗಿತ್ತು. ಇಂದರ್ಜೀತ್ ಸಿಂಗ್ ಸಿದ್ದು ಸ್ವಲ್ಪವೂ ಹಿಂಜರಿಕೆ ಇಲ್ಲದೆ ಬೀದಿಗಳಲ್ಲಿ ಸಿಕ್ಕ ಕಸವನ್ನು ಹೆಕ್ಕಲು ಪ್ರಾರಂಭಿಸಿದರು. ನಿಧಾನವಾಗಿ ಮಾತು ಬೆಳೆಯಿತು. ಹೆಚ್ಚಿನ ಸಮಯ ಕಸ ಹೊರೋದಕ್ಕೆ ವ್ಯಯಿಸಿದೆ. ಒಂದು ಸಮಯದ ನಂತರ ನಾನು ಪ್ರವಾಸ ಗಿವಾಸ ಎಲ್ಲ ನಿಲ್ಲಿಸಿದೆ. ಬರೀ ಕಸ ಹೊರೋದು ಮಾತ್ರ ಮನಸ್ಸಲ್ಲಿ ಉಳಿದುಕೊಳ್ತು. ನಿವೃತ್ತ ಡಿಐಜಿ ಒಬ್ಬರು ಬರೀ ಕೈಗಳಿಂದ ಬೀದಿಗಳನ್ನು ಸ್ವಚ್ಛಗೊಳಿಸುವುದನ್ನು ನೋಡುವುದು ಜನರಿಗೆ ವಿಚಿತ್ರವಾಗಿತ್ತು. ಕೆಲವರು ಅಪಹಾಸ್ಯ ಮಾಡಿದ್ರೆ, ಕೆಲವರು ಆಶ್ಚರ್ಯಚಕಿತರಾದ್ರು. ನನ್ಗೆ ಸಿಗ್ಲು ಬರೋ ಸ್ನೇಹಿತರು ಹೇಳ್ತಿದ್ರು, ನಮ್ಮ ನೆರೆಹೊರೆಯಲ್ಲಿ ಇರ್ತಿದ್ರೆ ನಾವು ಒಟ್ಟಾರೆ ಕಸ ಎಸೆತಿದ್ವು ಅಂತ. ಆದ್ರೆ ಈಗ ನಮಗನಿಸುತ್ತೆ, ನಿಮ್ ತಂದೆ ಅದನ್ನು ನೋಡಿದ್ರೆ ಸ್ವತಃ ಅದನ್ನು ಎತ್ತಿಕೊಳ್ತಾರೆ, ಅದಕ್ಕೆ ಕಸ ಎಸೆಯುವುದಿಲ್ಲ. ಅವರು ಕಸ ಎತ್ತಿಕೊಳ್ಳುವುದನ್ನು ನೋಡಿದಾಗ ಅವರ ಕೈಗಳಿಗೆ ಕೈಗವಸು ಹಾಕಿ ಅಂತ ಅನೇಕ ಜನರು ಸಲಹೆ ನೀಡಿದ್ರು. ಆದ್ರೆ ಕೆಲಸಕ್ಕೆ ಕೈ ಜೋಡಿಸಲು ಯಾರೂ ಬರಲಿಲ್ಲ. ಆದ್ರೆ ಅವರು ತಮ್ಮ ಕರ್ತವ್ಯ ಎಂಬಂತೆ ಯಾವುದೇ ಹಿಂಜರಿಕೆ ಇಲ್ಲದೆ ಸ್ವಚ್ಛ ಮಾಡುತ್ತಿದ್ರು. ನಾನು ಈ ಬೀದಿಗಳನ್ನು, ಈ ಉದ್ಯಾನವನಗಳನ್ನು, ಈ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ. ಇದರಿಂದ ಬೇರೆಯವರು ಅರ್ಥ ಮಾಡಿಕೊಳ್ಳಬೇಕು, ಬರೀ ಕೈಲಿ ಕೆಲಸ ಮಾಡ್ತಿದ್ದಾರೆ, ನಾವು ಕೈ ಜೋಡಿಸಬೇಕು ಅಂತ, ಸಾರ್ವಜನಿಕ ಸ್ಥಳಗಳನ್ನ ಸ್ವಚ್ಛಗೊಳಿಸಬೇಕು ಅಂತ. ಅವರು ಪದ್ಮಶ್ರೀ ಪಡೆದಾಗ ಈ ಜನರೇ ಕೇಳ್ತಾ ಇದ್ರು, ನಿಮ್ಮ ತಂದೆ ಏನ್ ಮಾಡ್ತಿದ್ದಾರೆ? ಅವರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನಾನು ಗಮನಿಸಿದ್ದೇನೆ. ನನ್ಗೆ ಅವರ ಬಗ್ಗೆ ಹೆಮ್ಮೆ ಇದೆ. ಸರ್ದಾರ್ ಇಂದರ್ಜೀತ್ ಸಿಂಗ್ ಸಿದ್ದು, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.